ಇನ್ನು ರಾಜಕೀಯ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋದಾದ್ರೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹ ವಿಷಯ ಒಂದೇ ಒಂದು, ಅದು ನವೆಂಬರ್ ಕ್ರಾಂತಿ. ಈ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಮಧ್ಯದಲ್ಲೇ ಸಿದ್ದು ಬಣದಿಂದ ಈಗ ಹೊಸ ಅಸ್ತ್ರ ಪ್ರಯೋಗ ಆಗೋದಿಕ್ಕೆ ಪ್ಲಾನ್ ಆಗಿದೆ. ಹಾಗಾದ್ರೆ ಆ ಅಸ್ತ್ರ ಯಾವುದು ನೋಡ್ತಾ ಹೋಗೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧತೆ. ನಾಯಕತ್ವ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಅಹಿಂದ ದಾಳ ಉರುಳಿಸೋದಿಕ್ಕೆ ಸಿದ್ದರಾಮಯ್ಯ ಪರ ಬೆಂಬಲಿಗರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಪರ ಅಹಿಂದ ಸಮಾವೇಶಕ್ಕೆ ನಾಯಕರು ಮುಂದಾಗಿದ್ದಾರೆ. ಅಹಿಂದ ವರ್ಗ ಕಾಂಗ್ರೆಸ್ಗೆ ನಿರ್ಣಾಯಕ ಅನ್ನೋ ಸಂದೇಶ ರವಾನಿಸಬೇಕು. ಇದರ ಜೊತೆಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ಅಹಿಂದ ಸಮುದಾಯದ ನಾಯಕರು ಒಗ್ಗಟ್ಟಾಗಿದ್ದಾರೆ ಅನ್ನೋದನ್ನ ಸಾರಬೇಕು ಅನ್ನೋ ಉದ್ದೇಶದಿಂದ ಈ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಪರ ಬೆಂಬಲಿಗರು ಹೊಸ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ, ಅದು ಅಹಿಂದ ಅಸ್ತ್ರ. ದೊಡ್ಡ ಮಟ್ಟದಲ್ಲಿ ಸಮಾವೇಶಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನವೆಂಬರ್ ಕ್ರಾಂತಿ ಬಿರುಗಾಳಿಯ ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಅಗತ್ಯತೆಯನ್ನ ಸಾರಿ ಹೇಳುವಂತಹ ಸಂದೇಶ. ರಾಹುಲ್ ಗಾಂಧಿ ರಾಜ್ಯ ಪ್ರವಾಸದ ವೇಳೆಯೇ ಅಹಿಂದ ಸಂದೇಶ. ನವೆಂಬರ್ 19ರಂದು ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಆ ದಿನವೇ ಸಿದ್ದರಾಮಯ್ಯ ಪರ ರಣಕಹಳೆಗೆ ವೇದಿಕೆಯನ್ನ ರೆಡಿ ಮಾಡ್ಕೋಬೇಕು ಅಂತ ಪ್ಲಾನ್ ಆಗಿದೆ. ನವೆಂಬರ್ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗುತ್ತೆ. ಅದಕ್ಕೂ ಒಂದು ದಿನ ಮುಂಚಿತವಾಗಿಯೇ ಸಮಾವೇಶ ಮಾಡೋದಕ್ಕೆ ಸಿದ್ಧತೆಗಳು. ನವೆಂಬರ್ 19ಕ್ಕೆ ಸರ್ಕಾರಕ್ಕೆ ಹಾವನೂರು ವರದಿ ಸಲ್ಲಿಕೆಯಾಗಿ 50 ವರ್ಷ ಆಗತ್ತೆ. ಹಾವನೂರು ವರದಿ ನೆನಪಿಸುತ್ತಾ ಸಮಾವೇಶ ಆಯೋಜನೆ ಮಾಡುವಂತಹ ಒಂದು ಚಿಂತನೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪ್ರತಿದಿನವೂ ಕೂಡ ನಾವು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಬಗ್ಗೆ ಮಾತನಾಡ್ತಾನೆ ಇದ್ದೀವಿ, ಅದರಲ್ಲೂ ಪ್ರಮುಖವಾಗಿ ನವೆಂಬರ್ ಕ್ರಾಂತಿ. ಸೊ ಈಗ ಇದರ ಬೆನ್ನಲ್ಲಿ ಸಿದ್ದರಾಮಯ್ಯ ಪರ ಬೆಂಬಲಿಗರು ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಅದು ಅಹಿಂದ ಸಮಾವೇಶ ಮಾಡಬೇಕು ಅಂತ. ಸೊ ಈ ಸಂದರ್ಭದಲ್ಲಿ ಅಹಿಂದ ಸಮಾವೇಶದ ಅಗತ್ಯತೆ ಏನು, ಯಾವ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ? ವೀಣಾ, 19ನೇ ತಾರೀಕು ಅಹಿಂದ ವರ್ಗಗಳ ಒಕ್ಕೂಟ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದು ಯಾಕೆ ಈ ಸಂದರ್ಭದಲ್ಲಿ ಮಹತ್ವ ಪಡೆದುಕೊಳ್ತಾ ಇದೆ ಅಂತ ನೋಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸದ್ಯ ನಾಯಕತ್ವದ ಬದಲಾವಣೆ ವಿಚಾರ ಜೋರಾಗಿದೆ. ಹೈಕಮಾಂಡ್ ಹಂತದಲ್ಲೂ ಕೂಡ ಈ ಮಾತುಕತೆಗಳು ನಡೀತಾವೆ ಅನ್ನುವಂತಹ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತಹ ಚರ್ಚೆ ಮತ್ತು ಹೋರಾಟಗಳು ಶುರುವಾದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೈಸೂರಿನಲ್ಲಿ ಪತ್ರ ಚಳುವಳಿ ಕೂಡ ನಡೀತು. ಈಗ ಅದರ ಮುಂದುವರಿದ ಭಾಗವಾಗಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಬಲ ಪ್ರದರ್ಶನ ಮಾಡುವ ರೀತಿಯಲ್ಲಿ ಅಹಿಂದ ವರ್ಗಗಳ ಒಕ್ಕೂಟ 19ನೇ ತಾರೀಕು ಯಾಕೆ ಅಂತ ನೋಡಿದಾಗ ಸರ್ಕಾರಕ್ಕೆ 20ನೇ ತಾರೀಕು 2.5 ವರ್ಷ ಆಗತ್ತೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಹಾವನೂರು ವರದಿ ಕೊಟ್ಟು ಈಗ 50 ವರ್ಷಗಳು ಪೂರ್ಣಗೊಳಿಸಿದಾವೆ. ಅದರ ನೆಪದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಶಕ್ತಿ ಪ್ರದರ್ಶನದ ರೀತಿ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅವತ್ತು ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಆಗಮಿಸೋರಿದ್ದಾರೆ. ಈ ಕಾರಣಗಳಿಂದಾಗಿ ಈ ಸಮಾವೇಶ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಇದ್ದೀವಿ ಮತ್ತು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಾದ್ರೆ ಆಗಬಹುದಾದಂತಹ ಪರಿಣಾಮಗಳು ಏನು ಅನ್ನೋದನ್ನು ಕುರಿತಾಗಿಯೂ ಕೂಡ ಅವತ್ತಿನ ಸಮಾವೇಶದಲ್ಲಿ ಎಲ್ಲರೂ ಮಾತನಾಡೋರಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ಗೆ ಮತ್ತು ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರು ಎಷ್ಟು ಅನಿವಾರ್ಯ ಅನ್ನುವಂಥದ್ದನ್ನು ಕೂಡ ಅವತ್ತಿನ ಕಾರ್ಯಕ್ರಮದ ಭಾಷಣದಲ್ಲೂ ಕೂಡ ಅಹಿಂದ ನಾಯಕರು ಪ್ರಸ್ತಾಪವನ್ನು ಮಾಡೋರಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಪರವಾಗಿ ದಿನದಿಂದ ದಿನಕ್ಕೆ ಅವರ ಬಲವನ್ನು ಹೆಚ್ಚಿಸುವಂಥದ್ದು ಮತ್ತು ಅವರ ಪರವಾಗಿ ಶಕ್ತಿ ಪ್ರದರ್ಶನದ ವೇದಿಕೆಗಳು ಕೂಡ ಸಿದ್ಧವಾಗ್ತಾ ಇರೋದನ್ನು ಗಮನಿಸಿದ್ರೆ ನವೆಂಬರ್ ಕ್ರಾಂತಿಯ ವಿಚಾರ ಬಹಳ ತಾರಕಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದ್ ವೇಳೆ ಆ ರೀತಿಯಾದಂಥ ಬದಲಾವಣೆಗೆ ಏನಾದರೂ ಹೈಕಮಾಂಡ್ ಮುಂದಾದ್ರೆ ರಾಜ್ಯದಲ್ಲಿ ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ಆಕ್ರೋಶ ಮತ್ತು ಹೋರಾಟಗಳು ಕೂಡ ರೂಪುಗೊಳ್ಳುವಂತಹ ರೀತಿಯಲ್ಲಿ ತಯಾರಿಗಳು ಕೂಡ ಆರಂಭ ಆಗಿದೆ. ಜೊತೆಗೆ ಈ ಹೋರಾಟದ ನಾಯಕತ್ವವನ್ನು ವಹಿಸಿರ್ತಕ್ಕಂಥವ್ರು ಯಾವಾಗಲೂ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು. ಅಹಿಂದ ವರ್ಗಗಳ ಒಕ್ಕೂಟ ಸಿದ್ದರಾಮಯ್ಯನವರ ಎಲ್ಲ ನಿರ್ಧಾರಗಳನ್ನು ಬೆಂಬಲಿಸಿ ಹೋರಾಟ ಮಾಡಿದಂಥವ್ರು. ಹಾಗಾಗಿ ಜಾತಿ ಗಣತಿ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ಎಲ್ಲ ವಿಚಾರಗಳಲ್ಲಿ ಸಾಮಾಜಿಕ ಕಾರಣಗಳು ಮತ್ತು ರಾಜಕೀಯ ಕಾರಣಗಳು, ಈ ಎರಡೂ ಕಾರಣಗಳನ್ನು ಇಟ್ಕೊಂಡು ಅಹಿಂದ ವರ್ಗ ಹೋರಾಟಕ್ಕೆ ಇಳಿದಿದೆ. ಅದರ ಮುಂದುವರಿದ ಭಾಗವಾಗಿ ಈಗ ನಾಯಕತ್ವದ ಬದಲಾವಣೆ ವಿಚಾರಕ್ಕೂ ಕೂಡ
ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬಾರದು ಅನ್ನುವ ಕಾರಣವನ್ನ ಇಟ್ಕೊಂಡು 19ನೇ ತಾರೀಕು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಜ್ಞಾನಜ್ಯೋತಿ ಸಭಾಂಗಣದಲ್ಲೂ ಕೂಡ ಈಗಾಗಲೇ ಸಮಾವೇಶಕ್ಕೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಅದರ ತಯಾರಿಯ ಭಾಗವಾಗಿ ಎಲ್ಲರೂ ಕೂಡ ಎಲ್ಲ ಅಹಿಂದ ನಾಯಕರನ್ನ ಒಗ್ಗೂಡಿಸಿ ಸಮಾವೇಶವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಬೆಂಬಲಕ್ಕೆ ನಿಲ್ಲುವಂತಹ ಒನ್ಲೈನ್ ಅಜೆಂಡಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಮಾವೇಶದ ಉದ್ದೇಶ ಇರುವಂತದ್ದು ಹಾವನೂರು ವರದಿ ಕೊಟ್ಟು 50 ವರ್ಷ ಆಗಿದೆ, ಅದರ ನೆನಪಿನಾರ್ಥ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇಡೀ ಸಮಾವೇಶದಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯ ಅಹಿಂದ ವರ್ಗಗಳ ಪರವಾಗಿ, ಹಿಂದುಳಿದ ಜಾತಿಗಳ ಪರವಾಗಿ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವೆಲ್ಲರೂ ಬೆಂಬಲಕ್ಕೆ ಇರಬೇಕು ಅನ್ನುವಂಥದ್ದು. ಆ ಉದ್ದೇಶವನ್ನ ಇಟ್ಕೊಂಡು ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ರಾಜಕೀಯ ವಲಯದಲ್ಲಿ ಈ ಬೆಳವಣಿಗೆಗಳು ನವೆಂಬರ್ ಕ್ರಾಂತಿಯ ಮುನ್ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವೀಣಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.